ಇದು 50 ವರ್ಷಗಳ ನಂತರ ನಾನೇ ನನ್ನನ್ನು ನೋಡ್ಕೋತಾ ಇದ್ದೀನಿ. ಅಂದರೆ ನಾನು ಹೇಗಿದ್ದೆ, ಈಗಿನ ಜನ್ರೇಷನ್ನು ಹೇಗಿದೆ. ಬಹುಶಃ ನನಗೆ ರಾಜೇಶ್ ಸರ್ ಈ ಥರ ಚೋಮನ ದುಡಿನುವಾಗ ನನ್ನ ರೋಮಾಂಚನ ಆಗ್ಬಿಡ್ತು. ಒಂದು ಸೆಕೆಂಡು, ಚೋಮನ ದುಡಿ ಸರ್ ಅನ್ನುವಾಗ ನನ್ನ 2ನೇ ಸಿನಿಮಾದು. ನಾನು ಕಾಡು ಮಾಡಿದ ನಂತರ ನಾನು ಮಾಡಿದ 2ನೇ ಸಿನಿಮಾ ಚೋಮನ ದುಡಿ. ಅವತ್ತು ನಾನು, ನಾಗಾಭರಣ, TS ರಂಗ ಅವರೆಲ್ಲ ಜೊತೆಲೇ ಇದ್ವಿ. ಬಹುಶಃ ನನಗೊಂದು ನೆನಪಾಗ್ತಾ ಇದೆ, ಚೋಮನ ದುಡಿನೋ ಕಾದಂಬರಿ ನಾನು ಓದಿರಲಿಲ್ಲ. ಬಹುಶಃ ಹೈವತನ ನಾಟಕದ ವಿಷಯನೂ ಗೊತ್ತಿರಲಿಲ್ಲ. ಕಾಲೇಜಿಂದ ನಾವೆಲ್ಲ ನವ್ಯ ಈ ಗುಂಡನ ನಾಟಕ, ಬೇರೆ ಬೇರೆಯವ್ರ ನಾಟಕಗಳೆಲ್ಲ ಮಾಡ್ತಾಯಿದ್ವಿ. ಈ ರೀತಿಯಾದ ಒಂದು ವಸ್ತುಗಳನ್ನಿಟ್ಕೊಂಡು ಟೈಟ್ಲನ್ನಿಟ್ಟು ಮಾಡುವಂಥ ಕಾದಂಬರಿ ಆಗಿರ್ಬೋದು ಅಥವಾ ನಾಟಕಗಳಾಗಿರ್ಬೇಕು ಕೇಳಿರಲಿಲ್ಲ. ಚೋಮನ ದುಡಿನುವಾಗ ನಮ್ದೇನು ಪಾತ್ರ ಅನ್ನೋವಾಗ ರೇಗಿಸ್ಬಿಟ್ರು ಎಲ್ಲ ಸೇರ್ಕೊಂಡು, ನಿಂದು ದುಡಿ ಪಾತ್ರ ಅಂದರು. ನನಗೊಂದು ನಿಮಿಷ ಹೌದು ಅಂತ ಅನ್ಕೊಂಡ್ಬಿಟ್ಟೆ. ಆಮೇಲೆ ದುಡಿ ಪಾತ್ರ ಅಂತ ಹೇಳಿದಾಗ ಹ್ಞೂ ದುಡಿ ಪಾತ್ರನ ಅಂತ ಖುಷಿಯಾಗಿದ್ದೆ. ನನಗೆ ಗೊತ್ತಿಲ್ಲ ಚೋಮನ ದುಡಿ ಅಂದರೆ ಚೋಮನ ಮಗನೋ ಚೋಮನ ಚಿಕ್ಕಪ್ಪನೋ ಏನೋ ಇರುತ್ತೆ ಅಂತ ಅನ್ಕೊಂಡ್ಬಿಟ್ಟೆ. ಆಮೇಲೆ ಗೊತ್ತಾಯಿತು ದುಡಿಯಿಂದಂದರೆ ಒಂದು ವಾದ್ಯ. ಚೋಮನಿಗೆ ದುಡಿ ಮೇಲೆ ಎಷ್ಟು ಒಂದು ಇದಿತ್ತು, ಅದರ ಮೂಲಕ ತನ್ನ ಭಾವನೆಗಳನ್ನ ತೋರಿಸ್ತಾ ಹೋಗ್ತಾರೆ. ಇಡೀ ಸಿನಿಮಾದಲ್ಲಿ ನೀವು ನೋಡಿದ್ರೆ ಆ ದುಡಿಗೆ ತುಂಬ ಒಂದು ಪ್ರಾಮುಖ್ಯತೆ ಇರುತ್ತೆ. ಕೊನೆಗೆ ಚೋಮ ಸತ್ತಾಗಲೂ ಅಲ್ಲಿ ಆ ರಿಯಾಲಿಟಿ ಬರೋದೇನೆಂದರೆ ದುಡಿ ಉರುಳ್ಕೊಂಡು ಬಂದು ಕ್ಯಾಮ್ರಾ ಬಂದು ನಿಲ್ಲುತ್ತೆ, ಶಬ್ದ ನಿಂತೋಗುತ್ತೆ. ಅಂದರೆ ಅದನ್ನು ಬರ್ತಾ ಚೋಮ ತೀರ್ಕೋತಾನೆ. ಇಡೀ ಸಿನಿಮಾದಲ್ಲಿ ಒಂದು ಕಡೆ ಚೋಮನ ಮಗಳು ಬೆಳ್ಳಿ, ಚೆನಿಯ ಅಣ್ಣ ಬರೀ ಕಾಯಿಲೆ, ಗುರು ಇದ್ದಿದ್ರಲ್ಲಿ ಸ್ವಲ್ಪ ಗಟ್ಟಿಯಾಗಿರ್ತಾನೆ. ಆಮೇಲೆ ನಾಗ ಕಾಳ, ಕರೆಕ್ಟಾ? ಆಮೇಲೆ ಮನ್ವೇಲ್ ಅಂತ ಒಬ್ಬ ಮ್ಯಾನೇಜರು, ಆಮೇಲೆ ಜಮೀನ್ದಾರ ಸಂಕಪ್ಪಯ್ಯ. ಇದಿಷ್ಟು ನೆನಪುಗಳು. ಮತ್ತು ಆ ಪಾಣೆಮಂಗಳೂರು ಊರು ನಂಗೆ ತುಂಬ ನೆನಪಿದೆ. ಅಲ್ಲಿ ಈ ನಾವು ಕಾಡಲ್ಲೆಲ್ಲ ಓಡಾಡುವಾಗ ಜಿಗಣೆ ಹತ್ತಿದ್ದು ರಕ್ತ ಬಂದಿದ್ದೆಲ್ಲ ಗೊತ್ತಿದೆ. ಅವತ್ತಿನ ಕಾಲಕ್ಕೆ ದುಡ್ಡು ಕಮ್ಮಿ, ಬ್ಲಡ್ಡು ಕಮ್ಮಿ. ಜಿಗಣೆ ಕಚ್ಚಿದೆ ಅಷ್ಟೇ ಚೋಮನ ದುಡಿನಲ್ಲಿ, ಅಷ್ಟೇ ಬ್ಲಡ್ಡು. ಬಹುಶಃ ಈ ತಂಡಕ್ಕೆ ದುಡ್ಡು ಜಾಸ್ತಿ ಇದೆ, ಬ್ಲಡ್ಡು ಜಾಸ್ತಿ ಇದೆ. ಅಲ್ಲಲ್ಲ, ಅದು ಬೇಕು ಅಂದರೆ ಬೇಕು ಬೇಡ ಅನ್ನೋದು ಆಡಿಯನ್ಸ್ ಬಿಟ್ಬಿಡೋಣ. ಮುಖ್ಯವಾಗಿ ಒಂದು ವೇಳೆ ಅಲ್ಲಿ ನ್ಯಾಯ ಸಿಕ್ಕಿದ್ದು ಏನು ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಅವನು ಕ್ರಿಶ್ಚಿಯನಾಗಿ ಹೋಗ್ಬಿಡ್ತಾನೆ. ಯಾರೋ ಗುರುವ ಕ್ರಿಶ್ಚಿಯನಾಗಿ ಹೋದ್ಮೇಲೆ ಚೋಮ ಮಗನ್ನಾದ್ರೂ ನೋಡ್ಕೊಂಬರೋಣ ಅಂತ ಹೋದಾಗಲೇ ಪಂಜುರ್ಲಿ ಬರೋದು, ಅಂದರೆ ದೈವ ಬರೋದು. ಇದು ನಂಬಿಕೆ. ಈ ನಂಬಿಕೆ ಇವತ್ತಿಗೂ ಆ ಭಾಗದಲ್ಲಿದೆ. ಅಂದರೆ ಆ ದೈವ ಅನ್ನೋದು ಅಷ್ಟು ಪವರ್ಫುಲ್ ಅಲ್ಲಿ. ನನಗನ್ಸತ್ತೆ ನಾಗನ ಕಾಳನ, ನೀನು ಕರೆಕ್ಟಾಗಿ ಇದೆ ನೋಡಿ ಟೈಟ್ಲು. ಆ ಕಾಳನಿಗೆ ಬದುಕಿದಾನ ಅವನು, ಬೆಳ್ಳಿ ಬದುಕಿದ್ದಾಳೆ. ಒಂದು ವೇಳೆ ಅವರ ಮನಸ್ಥಿತಿ ನನಗೆ ಗೇಣಿನೆಲ್ಲ ಈ ರೀತಿಯಾಗಿ ಹೋರಾಟ ಮಾಡಿದ್ರೆ ಅವರನ್ನು ಭಾಳ ಚೆನ್ನಾಗಿ ಹೇಳಿದ್ರು. ಒಂದು ಸ್ವಾತಂತ್ರ್ಯ ಬಂದಿದ್ದು ಮಂದಗಾಮಿಯೂ ಉಗ್ರಗಾಮಿಯಾಗಿಂತ ತೀವ್ರಗಾಮಿಯಾಗಿ ಇಲ್ಲ ಬಿಡಿ. ಈಗ ಪ್ರಶ್ನೆಗಳು ಪಾಪ ನನ್ನ ಸ್ನೇಹಿತರು ಕೇಳಿದ್ರು, ಯಾಕಂದರೆ ಅವರಲ್ಲಿ ಉಂಟಾಗುವ ಒಂದು ಇದು ಇವತ್ತಿನ ಮನಸ್ಥಿತಿಗೆ ಹೇಗಿದೆಯೋ ಆ ರೀತಿ ನೀವು ಸಿನಿಮಾ ಮಾಡಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಹುಶಃ ಇವತ್ತು ಕಮಲ್ ಹಾಸನ್ನು ಸಿನಿಮಾ ಮಾಡ್ತಾ ಇದ್ದಾರೆ. ಅವರು ಬಂದಂಥ ಸಂದರ್ಭದಲ್ಲಿ, ನಾವು ಬಂದಂಥ ಸಿನಿಮಾದಲ್ಲಿ ಅವರ ಬರೀ ಲವ್, ಆಮೇಲೆ ಫ್ಯಾಮಿಲಿ ಡ್ರಾಮಾ ಅಂತೆಲ್ಲ ಬರ್ತಾಯಿತ್ತು. ಈಗ ನ್ಯೂಕ್ಲಿಯಸ್ ಬೇರೆ ಥರ ಆಗ್ಬಿಟ್ಟಿದೆ, ಏಕಾಂಗಿ ಹೋರಾಟ. ಬಹುಶಃ ಅದು ಕಿಚ್ಚದು, ಅದೊಂಥರ ಕಿಚ್ಚು. ನಾವು ಇವಾಗ ದಾರಿನಲ್ಲಿ ಬರ್ತಾ ಇದ್ದಾಗ ನನಗೆ ಅಬ್ಸರ್ವ್ ಮಾಡ್ತಾ ಬಂದೆ, ಸ್ವಲ್ಪ ಬೇಗ ಹೋಗಿ ಲೇಟ್ ಆಗತ್ತೆ ಅಂತ. ಡ್ರೈವರ್ ಫಾಸ್ಟ್ ಇದ್ದಾನೆ, ಪಕ್ಕದವರೆಲ್ಲ ಬೈತಾ ಇದ್ದಾರೆ, ನೋಡ್ಕೊಂಡು ಹೋಗ್ಸಯ್ಯ ಅಂತ. ಅಂದರೆ ಪ್ರತಿಯೊಬ್ಬರಿಗೂ ತಾಳ್ಮೆನೇ ಹೊರಟಾಗಿದೆ. ಆ ತಾಳ್ಮೆ ಯಾಕೆ ಹೋಗ್ತಾ ಇದೆ ಅಂದರೆ ನಮಗೆ ಸಮಯನೂ ಕಮ್ಮಿ, ದುಡ್ಡು ಕಮ್ಮಿ. ಈಗ ಯಾಕೆ ಸಿನಿಮಾಗಳು ಓಡ್ತಾ ಇಲ್ಲ ಅಂತ ಹೇಳಬೇಕಾದ್ರೆ
ಸಿನಿಮಾಗಳು ಓಡುತ್ತಾ ಇಲ್ಲ ಅಂತಲ್ಲ, ನೋಡೋಕ್ಕಾಗ್ತಾ ಇಲ್ಲ ಅಂದರೆ ನಮ್ಗೆ ಸಮಯ ಸಿಗ್ತಾ ಇಲ್ಲ. ಥಿಯೇಟ್ರಲ್ಲಿ ಹಾಕಿದ್ದ ಸ್ವಲ್ಪ ದಿನಗಳಲ್ಲಿ ತೆಗೆದು ಬಿಡ್ತಾ ಇದ್ದಾರೆ. ಅವರೊಂದು ಒಳ್ಳೆ ಮಾತು ಹೇಳೋದು ನಮ್ಮ ಸ್ನೇಹಿತರು, ಕನ್ನಡವನ್ನು ಗೆಲ್ಲಿಸ್ಬೇಕು ನಾವು. ಇವತ್ತು ತುಂಬ ಮುಖ್ಯ. ಇವತ್ತು ಕನ್ನಡಕ್ಕೆ ಯಾವತ್ತೂ ಸೋಲ್ದಂಗೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅವ್ರು ಹೇಳಿದ್ದನ್ನು ನಾನು ಹೋಗ್ತೀನಿ. ಅಂದರೆ ನನ್ನ ಮೊದಲನೇ ಪ್ರೆಸ್ ಮೀಟು. ಸೊ ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಅಂತ ನಮ್ಮ ಸಿನಿಮಾ ಹೆಸರು. ಒಂದಾನೊಂದು ಕಾಲದಲ್ಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ಶಂಕರ್ನಾಗ್ ಸರ್ದು ಮೊದಲನೇ ಸಿನಿಮಾ. ಅದ್ರದ್ದು ಮೊದಲನೇ ಸಾಂಗ್ ಬರುತ್ತೆ, ಬಿಚ್ಚುಗತ್ತಿಯ ಬಂಟನ ಕಥೆಯ ಬಲ್ಲಿರೇನ ಯಾರ ಅಂತ ಒಂದು ಸಾಂಗ್ ಬರುತ್ತೆ. ಸೊ ಅದು ಈ ಸಿನಿಮಾಗೆ ಸ್ಫೂರ್ತಿ. ಅಂದರೆ ಏನಕ್ಕೆ ಇಟ್ಟಿದ್ದು ಅಂತಂದರೆ, ಹೊರೆಯಿಂದ ಕತ್ತಿನ ಹಿಡಿದು ಹೋರಾಡ್ತಾನೆ, ಅವನ ಬಗ್ಗೆ ಗೊತ್ತಿದ್ಯಾ. ಬಲ್ಲಿರೇನ ಅನ್ನೋದು ಒಂದು ಅಡಿಷನ್ ಅಂತಷ್ಟೇ. ಬಿಚ್ಚುಗತ್ತಿಯ ಬಂಟನ ಅಂತಲೇ ಇಟ್ಕೊಂಡಿದ್ದು. ಬಲ್ಲಿರೇನ ಅಡಿಷನ್, ಲೈಕ್ ಒಂದು ಹೊಸದಾಗಿ ಏನಾದ್ರು ಯೂನಿಕ್ ಆಗಿ ಕೇಳಿಸುತ್ತೆ, ಸೌಂಡಿಂಗ್ ಡಿಫ್ರೆಂಟ್ ಆಗಿರುತ್ತೆ, ಸ್ವಲ್ಪ ಆರ್ಟಿಸ್ಟಿಕ್ ಆಗೂ ಇರುತ್ತೆ ಆ್ಯಂಡ್ ಸ್ವಲ್ಪ ಕಮರ್ಷಿಯಲ್ ಆಗು ಪ್ರೆಸೆಂಟ್ ಮಾಡೋಕ್ಕೆ ಅಂತ ಟ್ರೈ ಮಾಡಿದ್ವಿ. ಈ ಚಿತ್ರ ಚೋಮನ ದುಡಿ ಸಿನಿಮಾ ಚಿತ್ರ ಎಲ್ಲ ನೋಡಿರ್ತೀರ ನೀವು, ಆ್ಯಂಡ್ ಪುಸ್ತಕ ಓದಿರ್ತೀರ. ಸೊ ಅದರದ್ದು ನನಗೆ ಸಿನಿಮಾ ನೋಡಬೇಕಾದ್ರೆ ಫಸ್ಟು ಸಿನಿಮಾನ ನೋಡಿದ್ದು. ಸೊ ಹೀಗೆ ನಾವು ಒಂದಷ್ಟು ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಎಲ್ಲ ಇಟ್ಕೊಂಡು ಸ್ವಲ್ಪ ಮ್ಯೂಸಿಕ್ ಎಲ್ಲ ಆ್ಯಡ್ ಮಾಡಿ ರಫ್ ಆಗಿ ಎಡಿಟ್ ಮಾಡ್ತಾ ಇದ್ವಿ, ನಾವು ಚೆಕ್ ಮಾಡ್ತಾ ಇದ್ವಿ, ಲೈಕ್ ಏನಾದರೂ ಒಂದು ಹೊಳೆಯುತ್ತಾ ಏನಾದರೂ ಅಂತ, ಇಂಟ್ರೆಸ್ಟಿಂಗ್ ಆಗಿರೋದು. ಲೈಕ್ ಅದಾದಮೇಲೆ ನನಗೆ ನನ್ನ ಸ್ನೇಹಿತನಾದ ಚೆಲುವ ಅವ್ರಿಗೆ, ಅಂದರೆ ಇದರಲ್ಲಿ ಏನು ಮುಖ್ಯ ಪಾತ್ರ ವಹಿಸಿದ್ದಾರೆ, ಸೊ ಅವರಿಗೆ ನಾನು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಹೇಳಿದೆ ಹೀಗೀಗೆ ಅಂತ. ಸೊ ಅವನು ಚೋಮನ ದುಡಿ ನೋಡು ನಿನಗೆ ಅಂತ ಅಂದ್ಬಿಟ್ಟು ನನಗೆ ಸಜೆಸ್ಟ್ ಮಾಡ್ದ. ಸೊ ಅಲ್ಲಿಂದ ನಡೆದಿದ್ದ ಜರ್ನಿ ಇದು. ಏನು ಕೊನೆಗೆ ಅಲ್ಲಿ ಗೊತ್ತಿದ್ದವ್ರಿಗೆ ಹೇಳ್ತಾ ಇದ್ದೀನಿ, ಏನು ಕೊನೆಗೆ ಅಲ್ಲಿ ನಿಮಗೆ ಕಾಳ ಮತ್ತು ಬೆಳ್ಳಿ ಪಾತ್ರ, ಕಾಳ ಚಿಕ್ಕ ಹುಡುಗ, ಬೆಳ್ಳಿ ಅನ್ನೋ ಒಂದು ಕ್ಯಾರೆಕ್ಟರು. ಸೊ ಅಲ್ಲಿ ನನಗೆ ಮುಂದುವರಿಸಬೇಕು ಅನ್ನೋದು ನನಗೆ ಒಂದು ಕ್ಯೂರಿಯಾಸಿಟಿ ಹುಡ್ತಾ ಬಂತು. ಅಂದರೆ ಎಲ್ಲದರಲ್ಲೂ ಹುಟ್ಟುತ್ತೆ. ಸೊ ಈ ಮುಂಗಾರು ಮಳೆ ಬಿಟ್ಟಾಗ ನೆಕ್ಸ್ಟ್ ಪ್ರೀತಮ ಅನ್ನೋ ಕ್ಯಾರೆಕ್ಟರ್ ಏನು ಮಾಡ್ತಾನೆ ಅನ್ನೋದು ನಮಗೆ ಅನ್ಸುತ್ತಲ್ವ. ಸೊ ಆ ಥರ ಅಂದರೆ ಅವ್ನ ಲೈಫ್ ಹೇಗಿರುತ್ತೆ, ಅವನು ನೆಕ್ಸ್ಟ್ ಮೊಲನ ಕಳ್ಕೊಂಡಿರ್ತಾನೆ, ಇಲ್ಲಿ ಹುಡುಗಿನ ಕಳ್ಕೊಂಡಿರ್ತಾನೆ, ಹೇಗೆ ಬದುಕ್ತಾನೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಯಾವಾಗಲೂ ಇರ್ತಿತ್ತಲ್ವ. ಸೊ ಅದೇ ಥರನೇ ನನಗೂ ನೆಕ್ಸ್ಟ್ ಏನೋ ಮಾಡ್ತಾನೆ, ಅವ್ನು ಆ ಚಿಕ್ಕ ಹುಡುಗ ಎದ್ದೇಳಬೇಕು, ಅವ್ರ ಅಪ್ಪನ ಆಸೆ ತೀರಿಸ್ಬೇಕು ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ನನಗೆ ಕನೆಕ್ಟ್ ಆಯಿತು. ಹಾಗಾಗಿ ಅದನ್ನು ಬರಿತಾ ಹೋದೆ. ಸ್ವಲ್ಪ ಸ್ಟಾರ್ಟಿಂಗ್ ಕಲಾತ್ಮಕವಾಗಿಯೇ ನಾನು ಅಪ್ರೋಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಹೋಗ್ತಾ ಅದು ನನಗೆ ಅಂದರೆ ಜನನ ಹೆಂಗೆ ಕರೆಸ್ತೀನಿ ಅನ್ನೋದು ಒಂದು ವಿಚಾರಗಳು ನನಗೆ ತಲೆಗೆ ಬಂದಿದ್ದರಿಂದ, ಸೊ ನಾನೇನು ಮಾಡಿದೆ, ಸ್ವಲ್ಪ ಆ್ಯಕ್ಷನ್ ಟಚ್ ಇಡೋಣ ಇದಕ್ಕೆ ಅಂತ. ಸೊ ಅದು ಹೋಗ್ತಾ ಈಗ ಅದು ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನಾಗಿ ಬಂದಿದೆ.